ಆತ್ಮೀಯರೇ, ಆಧುನಿಕ ಪ್ರಪಂಚದಲ್ಲಿ ಮನೆಗಳು ದೊಡ್ಡದಾಗುತ್ತಿವೆ, ಮನಸ್ಸುಗಳು ಚಿಕ್ಕದಾಗುತ್ತಿವೆ. ಮನೆಗಳು ದೊಡ್ಡದಾಗುತ್ತಿವೆ, ಮನಸ್ಸುಗಳು ಚಿಕ್ಕದಾಗುತ್ತಿವೆ. ರಸ್ತೆಗಳು ವಿಶಾಲವಾಗುತ್ತಿವೆ, ರಸ್ತೆಗಳು ವಿಶಾಲವಾಗುತ್ತಿವೆ. ಈ ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನ ಸಂಕುಚಿತವಾಗುತ್ತಿದೆ. ಔಷಧಿಗಳು ಹೆಚ್ಚಾಗಿವೆ, ಆರೋಗ್ಯ ಕಡಿಮೆಯಾಗಿದೆ. ಔಷಧಿಗಳು ಹೆಚ್ಚಾಗಿವೆ, ಆರೋಗ್ಯ ಕಡಿಮೆಯಾಗಿದೆ. ನಾವು ಹೆಚ್ಚು 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 ವಿದ್ಯಾರ್ಥಿಗಳನ್ನು ಗಳಿಸಿಕೊಳ್ಳುತ್ತಿದ್ದೇವೆ. MA, MSc, MTech, MBBS ಹೀಗೆ 10 ಹಲವು ಪದವಿಗಳನ್ನು ನಾವು ಗಳಿಸಿಕೊಳ್ಳುತ್ತಿದ್ದೇವೆ. ಆದರೆ ನಮಗೆ ಕಡಿಮೆ ಸಾಮಾನ್ಯ ಜ್ಞಾನವಿದೆ. ನಮಗೆ ಎತ್ತರವಾದ ಆಕಾರಗಳಿವೆ, ಆದರೆ ಕುಬ್ಜ ವ್ಯಕ್ತಿತ್ವವಿದೆ. ನಾವು ವಿಶ್ವಶಾಂತಿಯ ಬಗ್ಗೆ ಮಾತನಾಡುತ್ತೇವೆ, ಆದರೆ ನೆರೆಮನೆಯವರೊಂದಿಗೆ ಕಾದಾಟಕ್ಕಿಳಿಯುತ್ತಿದ್ದೇವೆ. ನಾವು ಬಹಿರಂಗದಲ್ಲಿ ಗೆಲ್ಲುತ್ತಿದ್ದೇವೆ, ಆದರೆ ಅಂತರಂಗದಲ್ಲಿ ಸೋಲುತ್ತಿದ್ದೇವೆ. ನಮ್ಮ ಆಸ್ತಿಪಾಸ್ತಿಗಳ ಬೆಲೆ ತುಂಬ ಹೆಚ್ಚಾಗಿದೆ, ನಮ್ಮ ಆಸ್ತಿಪಾಸ್ತಿಗಳ ಬೆಲೆ ಗಗನಕ್ಕೇರಿದೆ, ಆದರೆ ನೈತಿಕವಾಗಿ ನಾವು ಅಧಪತನಕ್ಕಿಳಿದಿದ್ದೇವೆ. ನಮಗೆ ಹೆಚ್ಚು ವಿರಾಮವಿದೆ, ಆದರೆ ಕಡಿಮೆ ಆರಾಮವಿದೆ. ನಮಗೆ ಹೆಚ್ಚು ವಿರಾಮವಿದೆ, ಆದರೆ ಕಡಿಮೆ ಆರಾಮವಿದೆ. ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ವರ್ಷಗಳನ್ನು ತುಂಬುತ್ತಿದ್ದೇವೆ, ಆದರೆ ಪ್ರತಿಯೊಂದು ವರ್ಷಕ್ಕೂ ಜೀವ ತುಂಬುತ್ತಿಲ್ಲ. ಆತ್ಮೀಯರೇ, ಇದು ವಿಲೋಮವಾಗಬೇಕಾಗಿದೆ. ಮನೆಗಳು ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಮನಸ್ಸುಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳೋಣ. ರಸ್ತೆಗಳು ಕಿರಿದಾಗಿದ್ದರೂ ಪರವಾಗಿಲ್ಲ, ಈ ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನವನ್ನು ವಿಶಾಲಗೊಳಿಸಿಕೊಳ್ಳೋಣ. ಕಡಿಮೆ ಔಷಧಿಗಳನ್ನು ಬಳಸೋಣ, ಹೆಚ್ಚು ಆರೋಗ್ಯವನ್ನು ಸಂಪಾದಿಸಿಕೊಳ್ಳೋಣ. ನಾವು ವಿಶ್ವಶಾಂತಿಯ ಬಗ್ಗೆ ಮಾತನಾಡದೇ ಇದ್ದರೂ ಪರವಾಗಿಲ್ಲ, ನೆರೆಮನೆಯವರ ಜೊತೆ ಅತ್ಯುತ್ತಮವಾದ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳೋಣ. ನಮಗೆ ಕಡಿಮೆ ಆಕಾರವಿದ್ದರೂ ಪರವಾಗಿಲ್ಲ, ಎತ್ತರವಾದ ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳು ಕಡಿಮೆ ಇದ್ದರೂ ಪರವಾಗಿಲ್ಲ, ಹೆಚ್ಚು ಹೆಚ್ಚು ಸಾಮಾನ್ಯ ಜ್ಞಾನವನ್ನು ಬೆಳೆಸಿಕೊಳ್ಳೋಣ. ನಾವು ವಿಶ್ವಶಾಂತಿಯ ಬಗ್ಗೆ ಮಾತನಾಡದೇ ಇದ್ದರೂ ಪರವಾಗಿಲ್ಲ, ನಮ್ಮ ನೆರೆಹೊರೆಯವರ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳೋಣ. ನಾವು ಬಹಿರಂಗದಲ್ಲಿ ಸೋತರೂ ಪರವಾಗಿಲ್ಲ, ಅಂತರಂಗದಲ್ಲಿ ಗೆಲ್ಲುತ್ತಾ ಹೋಗೋಣ. ನಮ್ಮ ದೇಹಕ್ಕೆ ವರ್ಷಗಳನ್ನು ತುಂಬುವುದರ ಬದಲಾಗಿ ನಾವು ಬದುಕಿರುವ ಪ್ರತಿಯೊಂದು ವರ್ಷವನ್ನು, ಪ್ರತಿಯೊಂದು ತಿಂಗಳನ್ನು, ಪ್ರತಿಯೊಂದು ವಾರವನ್ನು, ಪ್ರತಿಯೊಂದು ದಿನವನ್ನು, ಪ್ರತಿಯೊಂದು ಗಂಟೆಯನ್ನು, ಪ್ರತಿಯೊಂದು ನಿಮಿಷವನ್ನು, ಪ್ರತಿಯೊಂದು ಸೆಕೆಂಡನ್ನು ಅರ್ಥಪೂರ್ಣವನ್ನಾಗಿ ವಿನಿಯೋಗಿಸಿ ನಮ್ಮ ಬದುಕಿಗೆ ಅರ್ಥ ತುಂಬಿಕೊಳ್ಳೋಣ. ಈ ಭೂಮಿಯ ಮೇಲೆ ಜೀವಿಸಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದಿನಕ್ಕೆ 24 ಗಂಟೆಗಳ ಸಮಯ. ಈ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ದಿನಕ್ಕೆ 24 ಗಂಟೆಗಳ ಸಮಯ. ಅವರು ಇಡೀ ದೇಶದ ಎಲ್ಲ ರಾಜ್ಯಗಳ ಅಭಿವೃದ್ಧಿಯ ಕನಸು ಕಾಣ್ತಾರೆ ಆ 24 ಗಂಟೆಗಳ ಅವಧಿಯಲ್ಲಿ. ಹಾಗೆಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ದಿನಕ್ಕೆ 24 ಗಂಟೆಗಳ ಸಮಯ. ಅವರು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಯ ಕುರಿತು ಚಿಂತನೆಯನ್ನು ಮಾಡ್ತಾರೆ ಆ 24 ಗಂಟೆಗಳ ಸಮಯದಲ್ಲಿ. ಹಾಗೆಯೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ದಿನಕ್ಕೆ 24 ಗಂಟೆಗಳ ಸಮಯ. ಅವರು ಈ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಭಿವೃದ್ಧಿಯ ಹರಿಕಾರರಾಗ್ತಾರೆ ಆ 24 ಗಂಟೆಗಳ ಅವಧಿಯನ್ನು ಸದ್ವಿನಿಯೋಗ ಮಾಡಿಕೊಳ್ಳುವುದರ ಮೂಲಕ. ಹಾಗೆಯೇ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಕೂಡ ನಿಮಗೆ ದೊರೆತ ಸಮಯವನ್ನು ಅರ್ಥಪೂರ್ಣವನ್ನಾಗಿ ವಿನಿಯೋಗಿಸಬೇಕಾಗಿದೆ. ಸ್ನೇಹಿತರೆ, ಸಮಯಕ್ಕೆ ತುಂಬ ಮಹತ್ವವಿದೆ. ಯಾರು ಸಮಯಕ್ಕೆ ಗೌರವವನ್ನು ಕೊಡುತ್ತಾರೋ ಮುಂದೊಂದು ದಿನ ಸಮಯವು ಖಂಡಿತವಾಗಿಯೂ ಅವರಿಗೆ ಗೌರವವನ್ನು ತಂದುಕೊಡುತ್ತದೆ. ಟೈಮ್ ಈಸ್ ಮೋರ್ ಪ್ರೀಸಿಯಸ್ ದನ್ ಎಮರಾಲ್ಡ್ಸ್. ಸಮಯವು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಕ್ಕಿಂತಲೂ ಅತ್ಯಂತ ಬೆಲೆಯುಳ್ಳದ್ದು. ಒಳ್ಳೆಯ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇಂಥದ್ದೇ ಸಮಯ ಬೇಕು ಎಂದು ಕಾಯುವಿಕೆ ಅವಶ್ಯಕತೆ ಇಲ್ಲ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗಾಗಿ ಒಳ್ಳೆಯ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸೋಮವಾರದ ಮಾರನೇ ದಿವಸ ಪ್ರಾರಂಭ ಮಾಡಿದ್ರಾಯಿತು. ಅಮಾವಾಸ್ಯೆಯ ಮಾರನೇ ದಿವಸ ಅತ್ಯಂತ ಪ್ರಸಕ್ತ ಕಾಲ ಒಳ್ಳೆಯ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳಿ ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವಿಕೆಯನ್ನು ಮುಂದೂಡುತ್ತಾ ಹೋಗಬೇಡಿ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಶೈಕ್ಷಣಿಕ ಪರೀಕ್ಷೆಯ ತಯಾರಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಮುಂದಿನ ಸಮಯವನ್ನು ಕಾಯುತ್ತಾ ಕುಳಿತುಕೊಳ್ಳದೆ ಈಗಿನಿಂದಲೇ ಓದನ್ನು ಮತ್ತು ಅಧ್ಯಯನವನ್ನು ಪ್ರಾರಂಭಿಸಿ. ಯಶಸ್ಸು ನಿಮ್ಮದಾಗಲಿ.